ಈಗ ಕಾಲು ತುಳಿತದ ಪ್ರಕರಣದ ಪ್ರಯುಕ್ತ ಸುಮಾರು ಜನನ ಈಗಾಗಲೇ ಸುಮಾರು ಜನದ ಬಗ್ಗೆ ಕ್ರಮ ತಗೊಂಡೈತೆ ಸರ್ಕಾರ. ಮತ್ತು ಇಮಿಡಿಯೇಟಾಗಿ ಆ ವಿಜಯೋತ್ಸವ ಆಚರಣೆ ಮಾಡಬೇಕು ಅಂತ ಅನ್ನೋದು IPL ತಂಡ ಆದಂಥ ಅದರಲ್ಲಿ ಪಾಲ್ಗೊಂಡಿದ್ದಂಥ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ತಂಡದ ಮುಖ್ಯಸ್ಥರುಗಳದು ಮತ್ತು KCSA ಅವ್ರದ್ದು. ಏಕೆಂದರೆ ವಿದೇಶಿ ಆಟಗಾರರುಗಳೆಲ್ಲರೂ ಅವ್ರವ್ರ ದೇಶಕ್ಕೆ ಹೋಗ್ಬೇಕಾಗಿರೋದ್ರಿಂದ ಅವ್ರಿಗೆ ಸಮಯ ಇಲ್ಲ, ಆದಷ್ಟು ಬೇಗನೆ ಮುಗಿಸಿ ಅಂತ ಅಂದ್ಬಿಟ್ಟು ಇಮಿಡಿಯೇಟಾಗಿ ಒತ್ತಡ ಹಾಕಿದ್ರು. ಆಗ ಸರ್ಕಾರ ಏನೂ ಮಾಡಬೇಕು ಅಂತ ಹೋಗಿರಲಿಲ್ಲ. ಸರ್ಕಾರಕ್ಕೆ ಆ ಸಮಿತಿಯವರು ಒತ್ತಾಯ ಮಾಡಿದ್ದಕ್ಕೆ ಮಾಡಿದ್ರು. ಈಗಾಗಲೇ ಆ ಸಮಿತಿಯಲ್ಲಿ ಯಾರ್ಯಾರಿದ್ದರು, ರಾಯಲ್ ಚಾಲೆಂಜರ್ಸ್ ತಂಡದ DNA ಸಂಬಂಧಪಟ್ಟಂಥ ಅಧಿಕಾರಿಗಳು ಅವರೆಲ್ಲರೂ ಈಗಾಗಲೇ ಅರೆಸ್ಟ್ ಮಾಡೈತೆ. ಮತ್ತು ಯಾವುದೇ ಕಾರಣಕ್ಕೂ ಕಾಲು ತುಳಿತದಲ್ಲಿ ಸಾಯಬಾರ್ದಿತ್ತು. ಮತ್ತು ಅಭಿಮಾನ ಇರಬೇಕು, ಪ್ರಾಣಕ್ಕಿಂತ ದೊಡ್ಡದು ಅಭಿಮಾನ ಅಲ್ಲ. ಸರ್ಕಾರದ ತರಾತುರಿ ನಿರ್ಧಾರ ಅಂತಂದರೆ ಸರ್ಕಾರದ ತರಾತುರಿ ನಿರ್ಧಾರಕ್ಕೆ ಕಾರಣ RCBಯ DNA ಅಧಿಕಾರಿಗಳು. ಅವ್ರುಗಳಿಂದ ವಿದೇಶಿ ಆಟಗಾರರುಗಳು ವಿದೇಶಕ್ಕೆ ಹೊರಟೋಗ್ತಾರೆ ಅಂತ ಇದರಲ್ಲಿ ಅವರು ನಾಳೆನೇ ಮಾಡಿ ಅಂತ ಅಂದರು. ಸಮಯದ ಅಭಾವ ಇತ್ತು. ಸಮಯದಿಂದ ಇದು ಅನಾಹುತ ಆಗಿರೋದು ನಮಗೆಲ್ರಿಗೂ ಬೇಸರ ತರುವಂಥ ವಿಚಾರ. ಅನಾಹುತ ಆಗಬಾರ್ದಿತ್ತು. ಮತ್ತು ಅಷ್ಟೊಂದು ಅಭಿಮಾನಿಗಳು ಏಕಕಾಲಕ್ಕೆ ಅಲ್ಲಿ ಸೇರ್ತಾರೆ ಅಂತ ಅನ್ನೋದು ಇಂಟೆಲಿಜೆನ್ಸ್ ರಿಪೋರ್ಟನ್ನು ಸರ್ಕಾರಕ್ಕೆ ಕೊಡದೇ ಇರೋದು ಅದೂ ತಪ್ಪು. ಮತ್ತು ಅಷ್ಟೆಲ್ಲ ಅವಘಡ ಆಯ್ತದೆ ಅಂತ ಅನ್ನೋದನ್ನು ಇಂಟೆಲಿಜೆನ್ಸು ಮತ್ತು ಪೊಲೀಸ್ನವರು ಮಾಹಿತಿ ಕೊಡಬೇಕಾಯ್ತು ಸರ್ಕಾರಕ್ಕೆ. ಯಾವುದೇ ಕಾರಣಕ್ಕೂ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸರ್ಕಾರ ಮಾಡಿದ್ದು ಎಡವಟ್ಟು ಅಂತ ಅಂದರೆ ಸುವ್ಯವಸ್ಥೆ ಕಾಪಾಡಬೇಕಾಗಿದ್ದು ಪೊಲೀಸ್ದು. ಮತ್ತು ಪೊಲೀಸ್ನವರು ಮೊದಲೇ ಮಾಹಿತಿ ಕೊಡಬೇಕಾಯ್ತು, ಈ ಥರ ಜನಸಂಖ್ಯೆ ಜಾಸ್ತಿ ಗ್ಯಾದರ್ ಆಗುತ್ತೆ, ವಿಜೃಂಭಣೆಗೆ ಎಲ್ಲ ಕಡೆಯಿಂದನೂ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದನೂ ಜನ ಬರ್ತಾರೆ ಅಂತ. ಪೊಲೀಸ್ನವ್ರಿಗೂ ಗೊತ್ತಿರಲಿಲ್ಲ ಪಾಪ ಈ ಮಟ್ಟಕ್ಕೆ ಕ್ರೇಜ್ ಐತೆ ಕರ್ನಾಟಕ ರಾಜ್ಯದ ಜನರಿಗೆ. ಮತ್ತು RCB ಬಗ್ಗೆ ಇಷ್ಟೊಂದು ಒಲವೈತೆ, RCB ಪ್ಲೇಯರ್ಸ್ಗಳ್ನ ನೋಡೋದಕ್ಕೆ ಇಷ್ಟೊಂದು ಪ್ರೀತಿಯಿಂದ ಜನ ಬರ್ತಾರೆ ಎಲ್ಲ ಕಡೆಯಿಂದನೂ ಅಂತ ಅನ್ನೋದು ಅವ್ರಿಗೂ ಅದ್ರ ಬಗ್ಗೆ ಕೊರತೆ ಇದ್ದಿದ್ದರಿಂದ ಈ ಅನಾಹುತ ಆಗೈತೆ. ಇದರಲ್ಲಿ ಯಾರ ತಪ್ಪು ಯಾರ ಸರಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಘಟನೆ ಆಗಬಾರ್ದಿತ್ತು. ಮುಂಜಾಗ್ರತೆ ವಹಿಸದೇ ಇರೋದೂ ನಮ್ಮಲ್ಲಿ ತಪ್ಪೈತೆ ಅಂತ ನಾನು ಒಪ್ಕೊತೀನಿ. BJPಯವರು ಮತ್ತು JDSನವ್ರದ್ದು ಇನ್ನೇನು ಅವ್ರದ್ದು ಈ ವಿಚಾರದಲ್ಲೇ ಅವರು ರಾಜಕಾರಣ ಮಾಡುವಂಥದ್ದು. ಸಾವಿನ ಮನೆಯಲ್ಲಿ ಗಳ ಇರುವಂಥ ಕೆಲಸವನ್ನು BJP ಮತ್ತು JDS ಮಾಡ್ತಿದೆ. ಅದಕ್ಕೆ ನಾವು ಯಾರನ್ನು ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ. ಆಬ್ವಿಯಸ್ಲಿ ಅವ್ರು ಏನು ಮಾಡ್ಬೇಕು ಅದನ್ನು ಮಾಡ್ತಾಯಿದ್ದಾರೆ, ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಜನಗಳನ್ನು ಅದಕ್ಕೆ ಏನು ಸರಿಯಾದ ತಪ್ಪ್ಯಾವುದು ಅಂತ ನಾವು ಯೋಚನೆ ಮಾಡುವಂಥ ಶಕ್ತಿ ಜನಗಳಿಗೂ ಇದೆ. ನಮ್ಮ ಸರ್ಕಾರದಲ್ಲಾಗಿರೋದ್ರಿಂದ ಸರ್ಕಾರಕ್ಕೆ ಪರಿಣಾಮ ಬೀರ್ತದೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸರ್ಕಾರ ಇದ್ದಾಗ ಈ ಘಟನೆಗಳಾಗಬಾರ್ದು ಅಂತ ಅನ್ನೋದು ನಮ್ಮೆಲ್ಲರ ವೈಯಕ್ತಿಕವಾದ ಅನಿಸಿಕೆ. ಅಚಾನಕ್ಕಾಗಿ ಆಗಿದೆ ಅಚಾತುರ್ಯ, ಅದಕ್ಕೆ ನಮ್ಮದೂ ವಿಷಾದ ಐತೆ. ಸತ್ತಿರ ಏನು ಹುಡುಗರುಗಳು ಇವತ್ತು ಯುವಕರು ಮತ್ತು ಯುವತಿಯರು ಎಲ್ಲ 16 ವರ್ಷ 20-22 ವರ್ಷದ ಒಳಪಟ್ಟ ಯುವಕರುಗಳು ಸತ್ತಿರೋದು, ಯುವತಿಯರು ಸತ್ತಿರೋದು ನಿಜವಾಗ್ಲೂ ನಮಗೂ ಖೇದ ಉಂಟು ಮಾಡ್ತೈತೆ. ಪಕ್ಷ ನಾಯಕರು ರಾಜೀನಾಮೆಗೆ ಆಗ್ರಹಿಸುವಂಥದ್ದು ಮಾಮೂಲಿ. ಅದು ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಏನು ಕಾಣಿಸ್ತಾ ಇಲ್ಲ. ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಏನಿಲ್ಲ ಅಂತ ಅನ್ಕೊತೀನಿ. ಏಕೆಂದರೆ ಇದು ಆ್ಯಕ್ಸಿಡೆಂಟ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥದ್ದು, ಎಕ್ಸ್ಪೆಕ್ಟೆಡ್ ಅಲ್ಲ ಇದು. ಮತ್ತು ಅಷ್ಟು ಜನಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ ಅನ್ನೋದೂ ಯಾರನ್ನೂ ಊಹೆ ಮಾಡಿರಲಿಲ್ಲ. ಎಲ್ಲ ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ಈ ಅನಾಹುತಗಳಾಗೈತೆ. ಅದಕ್ಕೆ ಮುಂಜಾಗ್ರತೆ ಕ್ರಮ ತಗೊಬೇಕಾಯ್ತು. ಅದು ಪೊಲೀಸ್ನವರು ಮತ್ತು ಇಂಟೆಲಿಜೆನ್ಸ್ ಅವ್ರದ್ದು ಅವ್ರಿಗೂ ಮಾಹಿತಿಗಳು ಇಲ್ಲ ಅಂತ ಅನಿಸುತ್ತೆ. ಏಕಾಏಕಿ ಒಂದೇ ದಿವಸದಲ್ಲಿ ಮಾಡಿದಂಥ ಕಾರ್ಯಕ್ರಮ ಆಗಿದ್ದರಿಂದ ಏನು ಆ ರಾಯಲ್ ಚಾಲೆಂಜರ್ಸ್ ತಂಡದ ಮ್ಯಾನೇಜ್ಮೆಂಟ್ ಏನೈತೆ ಆ ಮ್ಯಾನೇಜ್ಮೆಂಟ್ನವ್ರ ಒತ್ತಾಯದ ಮೇಲೆ ಇದು ಮಾಡಿರೋದು. ಅವ್ರಿಗೆ ಪ್ರಹ್ಲಾದ್ ಜೋಶಿ ಅವ್ರಿಗಿರ್ಬೋದು, ಇನ್ನು ಬೇರೆ ಬೇರೆ ನಾಯಕರುಗಳು, ವಿಪಕ್ಷದ ನಾಯಕರುಗಳು ಏನಿದ್ದಾರೆ ಅವ್ರಿಗೆ ಎಲ್ರಿಗೂ
ಜನಗಳ ಭಾವನೆ ಜೊತೆಲಿ ಆಟ ಆಡಿ ಅಭ್ಯಾಸ ಅವ್ರಿಗೆ. ಜನಗಳದು ಏನು ಕಷ್ಟ ಐತೆ, ಏನು ತೊಂದರೆ ಆಗೈತೆ ಅದನ್ನು ನೋಡಿ ಮರುಕಪಡುವಂಥ ಮನಸ್ಥಿತಿ ಅವ್ರಿಗಿಲ್ಲ. ಅವರು ಹಿಂದೂ ಮುಸಲ್ಮಾನ್ ಅಂತ ಎತ್ಕಟ್ಟಿ ಈ ದೇಶದಲ್ಲಿ ಏನು ಕೋಮದಳ್ಳೂರಿನ ಹುಟ್ಟಾಕಿ ಲಕ್ಷಾಂತರ ಜನನ ಕೊಲೆ ಮಾಡಿರುವಂಥ ಪಕ್ಷ ಅದು. ಕೋಮದಳ್ಳೂರಿನ ಹುಟ್ಟಾಕಿ ಹಿಂದೂ ಮುಸಲ್ಮಾನ್ ಅಂತ ಲಕ್ಷಾಂತರ ಜನನ ಕೊಲೆ ಮಾಡಿರುವಂಥ ಪಕ್ಷ ಅದು ಹಿಂದೂ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು. ಈಗ ಮಂಗಳೂರಿನಲ್ಲಿ ನಡೀತಾ ಇರುವಂಥದ್ದೇನು ಅವರು ಅದನ್ನು ಹಾಗಾಗಿ ಅವ್ರಿಗೆ ಯಾರು ಸತ್ರೂ ಅವ್ರಿಗೆ ದುಃಖ ಬರೋಲ್ಲ, ಯಾರು ಏನಾದ್ರೂ ಅವ್ರಿಗೆ ಯಾವುದೇ ಥರವಾದ ಯೋಚನೆ ಇಲ್ಲ. ಅವ್ರದ್ದೇನೆಂದರೆ ಅವ್ರ ಬೇಳೆಕಾಳು ಬೇಯಬೇಕು. ಅವರು ರಾಜಕಾರಣವಾಗಿ ಅವರು ಅಧಿಕಾರಕ್ಕೆ ಬರೋದಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ. ಅವರು ಆ ಥರ ಮನಸ್ಥಿತಿ ಇರುವಂಥವ್ರು. ಅವರನ್ನು ನಮ್ಮವ್ರನ್ನು ಎಲ್ಲರನ್ನು ಪ್ರಶ್ನೆ ಮಾಡ್ಬೋದು. ಇದರಲ್ಲಿ ಏನು ಪ್ರಯಾಗ್ರಾಜಲ್ಲಾಗಿದ್ದೇನು ಕುಂಭಮೇಳದಲ್ಲಿ ಅದನ್ನೆಲ್ಲವನ್ನು ನಮ್ಮವ್ರು ಯಾರನ್ನು ಜಾಸ್ತಿ ಪ್ರಶ್ನೆ ಮಾಡೋಕ್ಕೆ ನಮ್ಮವ್ರು ಯಾರು ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಇರ್ಬೋದು, ಸಿದ್ದರಾಮಯ್ಯವ್ರು ಇರ್ಬೋದು, ಯಾರನ್ನೂ ಪ್ರಶ್ನೆ ಮಾಡಲಿಲ್ಲಪ್ಪ ಅದನ್ನು. ಇದು ಅವ್ರ ಮನಸ್ಥಿತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಂಗಾಗುತ್ತೆ. ಏನು ಯುವಕರು ಸತ್ತವ್ರೆ ಅವ್ರ ಬಗ್ಗೆ ಮರ್ಕ ಇಲ್ಲ, ಅವ್ರ ಬಗ್ಗೆ ಸಹಾನುಭೂತಿ ಇಲ್ಲ. ಅವರಲ್ಲಿ ಸತ್ತೋದ್ರು ನಿಮ್ಮಿಂದ ಆಗೋಯ್ತು, ನೀವು ರಾಜೀನಾಮೆ ಕೊಡಿ, ಅದರಲ್ಲೂ ರಾಜಕಾರಣ ಮಾಡುವಂಥದ್ದು ಅವರು. ಅದು ಬಿಟ್ಟು ಬೇರೆ ಇನ್ಯಾವುದೇ ಥರವಾದ ಯೋಚನೆ ಅವ್ರ ಮನಸ್ಸಿನಲ್ಲಿಲ್ಲ. ಅವ್ರ ಮನಸ್ಥಿತಿನೇ ಅದು. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋಕ್ಕೂ ಆಗೋದಿಲ್ಲ.